ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಯಜಮಾನ್ರೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ನಾನು ಮಲಗಿದ್ದೆ. ಟೈಮು ಆಲ್ರೆಡಿ 6 ಗಂಟೆ ಆಗಿತ್ತಂತೆ. ಅವರೇ ಎದ್ದು ಪಾಪ ಬಾಗಿಲು ಕಸೆಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಪ್ರತಿಯೊಂದು ಕೆಲಸನೂ ಇವತ್ತು ಅವರೇ ಮಾಡಿದ್ದಾರೆ. ಡೈಲಿ ಈ ಕೆಲಸ ನಾನು ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ದಿನ ಕೆಲಸ ಎಲ್ಲ ಸ್ವಲ್ಪ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ ಕೆಲಸಗಳನ್ನೆಲ್ಲ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಹಸ್ಬೆಂಡ್ ಬಂದು ಕಸ ಎಲ್ಲ ಗುಡಿಸಿ ಮತ್ತು ನೆಕ್ಸ್ಟು ಕೊಡಿಕೆ ಕೆಲಸ. ಅವರಿಗಂತೂ ಇವಾಗ ಕೆಲಸಗಳೆಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಫ್ರೆಂಡ್ಸ್, ಏನಂತ ಅಂದರೆ ನೈಟ್ ಬರೋದೇ 9 ಗಂಟೆ 9:30 ಆಗುತ್ತೆ. ಮತ್ತು ನೆಕ್ಸ್ಟು ಬೆಳಗ್ಗೆ ಎದ್ದು ಈ ಕೆಲಸಗಳನ್ನೆಲ್ಲ ಮಾಡಬೇಕು. ಹಾಗಾಗಿ ಅವ್ರಿಗೆ ರೆಸ್ಟ್ ಅನ್ನೋದೇ ಇಲ್ಲ. ಅವರು ಏನು ಕೆಲಸ ಮಾಡ್ತಾರೆ ಅಂತ ನೋಡಿದ್ದೀರಾ? ಅಲ್ಲೂ ಅವ್ರಿಗೆ ರೆಸ್ಟೇ ಇರಲ್ಲ, ಅಷ್ಟು ಕೆಲಸ ಇರುತ್ತೆ ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ, ಅಪ್ಪ ಇದ್ದಿದ್ರೆ ಸ್ವಲ್ಪ ಕೆಲಸಗಳು ನಮಗೂ ಕಮ್ಮಿ ಆಗವು. ಫ್ರೆಂಡ್ಸ್, ಮನೇಲಿ ಯಾರಾದ್ರು ಒಬ್ರು ಇದ್ದರೆ ಹಾಗೇನೆ ಅಲ್ವಾ, ಅವರೊಂದು ಸ್ವಲ್ಪ ಕೆಲಸ ಮಾಡ್ಕೊಳ್ತಾರೆ. ಅಪ್ಪನ ಕೈಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೂ ಹಸುಗಳನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು. ಹಾಗಾಗಿ ನಾವು ಎಷ್ಟೋ ಹೇಳ್ದೆ ಒಂದು ಸ್ವಲ್ಪ ದಿನ ಇರಂತ ಅಂದ್ಬಿಟ್ಟು. ಬಟ್ ಅಪ್ಪ ಅಲ್ಲಿ ಬೇರೆ ಸ್ವಲ್ಪ ನಾಟಿ ಕೋಳಿಗಳನ್ನ ಸಾಕಿದ್ದೆ, ನಾನೇ ಇಲ್ಲಿಂದ ಮರಿಗಳನ್ನ ಕೊಟ್ಟು ಕಳಿಸಿದೆ. ಹಾಗಾಗಿ ಅವ್ರು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಅಲ್ಲಿಗೆ ಹೋಯ್ತು. ಹಾಗಾಗಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ಪಾಪ ಯಜಮಾನ್ಗೆ ತುಂಬಾ ಕೆಲಸಗಳು. ನನಗೂ ಪಾಪ ಹೊಟ್ಟೆ ಉರಿತಾ ಇತ್ತು ಅವ್ರನ್ನ ನೋಡಿಬಿಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕಾಫಿ ಆಯಿತಾ ಎಲ್ಲರದು? ಬನ್ನಿ, ಬೆಳಗ್ಗೆ ಎದ್ದು ಎಲ್ಲವ ಕಸ ಗುಡಿಸಿ ಎಲ್ಲ ತುಂಬ್ಕೊಂಡು ಕಸ ಹಾಕ್ಕೊಕ್ಕೆ ಹೋಗ್ತಾಯಿದ್ದೀನಿ. ಇದೆಲ್ಲ ತುಂಬ್ಕೊಂಡು ನೋಡಿದ ಮಾಡ್ತೀವಿ. ಸಸಿಗಳು ನೀರಿಲ್ದ್ರೆ ಒಣಗ್ತಾ ಕುಂತವಲ್ಲ. ಈಗ ತಾನೇ ಮೊನ್ನೆ ಸ್ವಾನೆ ಹಂಗೆ ಓದಿದೆ, ಅಲ್ಲೇ ಒಣಗ್ತಾ ಕುಂತದೆ ನೋಡಿ. ಎಲ್ಲ ಒಂದು ತಿಪ್ಪೆ ಮಾಡ್ಕೊಂಬಿಟ್ಟಿದ್ದೀನಿ. ತಿಪ್ಪೆ ತಂತ ಹಾಕ್ತೀನಿ. ಜಾಸ್ತಿ ಮಳೆ ಆದಾಗ ಇದು ಹಾಕ್ತೀನಿ. ತೀರ ಫಸ್ಟೇ ಹಾಕ್ದಾಗ ಏನಾಗುತ್ತೆ ಗೊತ್ತಾ, ಈ ನೀರಿಲ್ಲದ ಕೊತ್ಕುವೆ ಬೇರು ಹೊಂಟತ್ತವೆ. ಆಮೇಲೆ ಜಾಸ್ತಿ ಗೊಬ್ಬರ ಇದ್ದರೆ ನೀರು ಅಷ್ಟೇ ಬೇಕು. ಗೊಬ್ಬರನೇ ಬರೀ ಜಾಸ್ತಿ ಹಾಕಿ ನೀರಿಲ್ಲ ಅಂದರೆ ಕತೆ. ಆಲಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಹಿಂದಿನ ಕಾಲದಲ್ಲೆಲ್ಲ ಬರೀ ಒಲೆಲ್ಲ ಅದು ಹೆಂಗೆ ಮಾಡ್ತಿದ್ರಪ್ಪ. ನಾವು ಬರೀ ಈಗ ಗ್ಯಾಸ್ ಖಾಲಿ ಆಗೋಯ್ತದೆ ಅಂತ ಮಾತ್ರ, ಗ್ಯಾಸ್ ಸಿಗ್ತಲ್ಲ, ಗ್ಯಾಸಿನ ಅಭಾವ ಅಂತ ಮಾತ್ರ ಇದ್ರಲ್ಲಿ ಮಾಡ್ತೀವಿ. ಮರದ ಬಡ್ಡಿಗೆ ಹಚ್ಬೇಕಂತಾರೆ. ಮೊನ್ನೆ ಸ್ವಾನೆಗೆ ಅಂತಬಿಟ್ಟು ಆಲೆಯಲ್ಲೆಲ್ಲ ಇರುವೆ ಆಗ್ಬಿಟ್ಟವೆ. ನೀಟಾಗೆಲ್ಲ ಬಿಡಿಸ್ಬೋದು ಫಸ್ಟ್. ಏಯ್, ತಿಂಡಿಗೆ ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ ಮೊಟ್ಟೆ ತಂದಿದ್ದೆ ರಾತ್ರಿನೇ.
ಈಗಲೇ ಮತ್ತೆ ಬೇಯಕ್ಕೆ ತೊಗೊಂಬನ್ನಿ. ಅಯ್ಯೋ ರಾತ್ರಿ ನೋಡಿ ನೋಡಿ ತಾರ ಹತ್ರ ನೋಡಿದ್ರೆ ಕುಡ್ಕೊಂಡು ಹೊಡೆದಾಯ್ಕೊಂಬಂದಿದ್ದೆ ನಾನು. ಅದಕ್ಕೆ ಈಗ ಹೊಡೆದಾಯ್ತು ಅಂತ ಹೇಳ್ಬೇಕು. ನೀವು ಹೊಡೆದೋಗ್ರೆ ಮಟ್ಟ ಏನು ಮಾಡೋದು, ಇಲ್ಲಿ ಇಕ್ಕಿರ್ತೀನಿ. ಹಂಗೇನು ಗೊತ್ತಿಲ್ಲ ಮಾಡ್ತೀನಿ. ಆದ ಅಡುಗೆಗೆ ಉಪ್ಪು ಹಾಕೋದಾಗಿದೆ. ಇಷ್ಟು ತನಕ ನಾನು ಒಲೆ ಕಚ್ಚಿ ಎಲ್ಲ ಇದು ಮಾಡಿದ್ದೀನಿ. ಈಗ ಬಂದ್ಬಿಟ್ಟು ಕಾಪುಡಿ ಹಾಕ್ತಾ ಕುಂತಾರೆ. ಥ್ಯಾಂಕ್ಸ್ ಕಣಪ್ಪ. ಎಷ್ಟು ಕೆಲಸ ಮಾಡಿದ್ದೆ ಆಯಿತು. ನಾನು ಈಗ ಎದ್ದಿದ್ದೀನಿ ಫ್ರೆಂಡ್ಸ್. ಈಗ ಎದ್ದು ನನ್ನ ಗಂಡ ಕಾಫಿ ಇಟ್ಟಿದ್ದಾರೆ, ಬಂದು ಕಾಪುಡಿ ಇಕ್ತಾ ಇದ್ದೀನಿ. ಗೊಂಬೆ ಎಲ್ಲೋದ್ಲು? ಗುಬ್ಬಚ್ಚಿಡಿ ಹಾಕೊಂಡಲ್ಲ ಮರದ್ಮೇಲೆ ಇರ್ಬೇಕು ನೋಡಿ. ಅವಳು ನೆನ್ನೆ ಒಂದು ಗುಬ್ಬಚ್ಚಿನ ಹಿಡ್ಕೊಂಬಂದು ಹೆಂಗೆ ಆಟ ಆಡ್ಸ್ಕೊಂಡು ತಿಂದು ಗೊತ್ತಾ, ಸಾಯಿಸ್ಬಿಟ್ಟು. ಆ ಗಸಗಸೆ ಮರಮೇಕೆ ಅವು ಹಣ್ಣು ತಿನ್ನಕ್ಕೆ ಗೊತ್ತಾ ಗುಬ್ಬಚ್ಚಿ, ಆ ಗಸಗಸೆ ಮರಮೇಕೆ ಕತ್ಬಿಟ್ಟು ಇಟ್ಕೊತದ. ಅದು ಗುಬ್ಬಚ್ಚಿಂದ ಇಟ್ಕೊಂಡು ಕತೆ ಗ್ಯಾಪ್ನ ಐತಿ ಅಂತ ಕೆಲ ಒಂದು ಇದರಲ್ಲಿ ಯಾವುದಪ್ಪ ಈ ದೇವಲೋಕದಲ್ಲಿ ಇದು ವಿಷ್ಣುದು ಒಂದು ಇದೆಯಲ್ಲ, ಏನದು ವಿಷ್ಣು ದೇವಲೋಕ, ಅಲ್ಲಿ ಒಂದು ಗರುಡನು ಗುಬ್ಬಚ್ಚಿನ ಫ್ರೆಂಡ್ ಅಂತೆ. ಗರುಡ ಗುಬ್ಬಚ್ಚಿ ಫ್ರೆಂಡು ಇಬ್ಬರು ಆಚೆ ಕಡೆ ಮಾತಾಡ್ಕೊಂಡು ಕೂತಿದ್ರಂತೆ. ಗರುಡ ದೇವನೂ ಗುಬ್ಬಚ್ಚಿನೂ ಅದು ವಿಷ್ಣು ದ್ವಾರದಲ್ಲಿ. ಅವರು ಸಖತ್ತು ಕ್ಲೋಸ್ ಫ್ರೆಂಡ್ ಅಂತೆ. ಯಾವಾಗಲೂ ಗುಬ್ಬಚ್ಚಿ ಟೈಮ್ ಸಿಕ್ಕಿದಾಗ ಬಂದು ಗರುಡ ದೇವನ ಜೊತೆ ಮಾತಾಡೋದಂತೆ. ಆಮೇಲೆ ಒಂದಿನ ಯಮ ಬಂದಂತೆ. ಯಮ ಬಂದು ಗುಬ್ಬಚ್ಚಿ ಮಕ್ಕ ನೋಡಿದಂತೆ. ಮಕ್ಕ ನೋಡ್ಬಿಟ್ಟು ನೆಗಾಡ್ಕೊಂಡು ಅವನು ವಿಷ್ಣು ದೇವನ ನೋಡಕ್ಕೆ ಬಂದಾನೆ. ವಿಷ್ಣು ದೇವನ ನೋಡಕ್ಕೆ ಬಂದಾಗ ಗುಬ್ಬಚ್ಚಿ ಅಲ್ಲೇ ಇತ್ತಂತಲ್ಲ. ನೋಡ್ಕೊಂಡು ಮಕ್ಕ ನೋಡ್ಕೊಂಡು ವಿಷ್ಣು ದೇವನ ಮಾತಾಡ್ಸ್ಕೊಂಬರಂತ ನೆಗಾಡ್ಕೊಂಡು ಒಳಕ್ಕೆ ಹೋದಂತೆ. ಗುಬ್ಬಚ್ಚಿಗೆ ಭಯ ಆಗ್ಬಿಡ್ತಂತೆ. ಯಾಕೆ ಹಿಂಗೆ ಯಮ ಈ ಥರ ನೆಗಾಡ್ಬಿಟ್ನಲ್ಲ, ಯಾಕೆ ಹಿಂಗೆ ಆತ ಗುಬ್ಬಚ್ಚಿ ಸಖತ್ ಭಯ ಆಗೋಯ್ತಂತೆ. ಆಮೇಲೆ ಯಮ ಒಳಕ್ಕೆ ಹೋದಾಗ ಗರುಡ ದೇವಂಗೆ ಹೇಳ್ದಂತೆ, ಗರುಡವ ಯಮ ನೆಗಾಡವನೆ ಅಂತ ನಾನು ಸಾವು ಗ್ಯಾರಂಟಿ. ಯಾಕೋ ನೆಗಾಡ್ಕೊಂಡು ಒಳಕ್ಕೆ ಹೋಗೋ ಬಂದಮೇಲೆ ನಾನು ಸಾವು ಗ್ಯಾರಂಟಿ, ನಾನು ಕರ್ಕೊಂಡೋಗಿ ದೂರ ಬಿಟ್ಬಿಡು ಅಂತ. ಗುಬ್ಬಚ್ಚಿ ಅಂತು ದೂರ ಕರ್ಕೊಂಡೋಗಿ ಬಿಡು ಅಂತ ಗರುಡ ದೇವಂಗೆ ಹೇಳ್ತು. ಅವಾಗ ಇಲ್ಲ ತಡಿ ಬರ್ಲಿಕ್ಕೆ ಕೇಳೋಂತೆ, ಬೇಡ ಬೇಡ ನನಗೆ ಭಯ ಆಯ್ತದೆ ಗುಬ್ಬಚ್ಚಿ ಅಂತಂತೆ. ನಾನು ಕರ್ಕೊಂಡೋಗಿ ಸಪ್ತಸಾಗರದ ಆಚೆ ಬಿಟ್ಬಿಡು ಅಂತ. ಆಚೆ ಬಿಟ್ಬಿಡು ಅಂದಾಗ ಅದು ಗರುಡ ತಗೊಂಡೋಗಿ ಕುಣಿಸ್ಕೊಂಡು ತೊಡೋಗಿ ಸಪ್ತಸಾಗರದ ಆಚೆ ಬಿಡ್ತಂತೆ. ಯಾವುದೋ ಒಂದು ಪಟ್ರೊಳಗೆ ಬಿಟ್ಬಂದ್ಬಿಡ್ತಂತೆ. ಪಟ್ರೊಳಗೆ ಬಿಟ್ಬಂದು ಅಲ್ಲೇ ಬಂದು ಕುಂತ್ಕತ್ತಂತೆ. ಯಮ ಆಚೆ ಬಂದಂತಲ್ಲ. ಆಗ ಎಲ್ಲೋಯ್ತು ಗುಬ್ಬಚ್ಚಿ, ಇಲ್ಲೇ ಕೂತಿತ್ತಲ್ಲ. ಗುಬ್ಬಚ್ಚಿದ ವಿಷಯಲ್ಲಿ ನೀನೇನಕ್ಕೆ ನೆಗಾಡ್ಕೊಂಡು ಒಳಕ್ಕೆ ಹೋದೆ ಅಂತ ಕೇಳ್ತಂತೆ ಗರುಡ. ಆಮೇಲೆ ಇದ್ದಿದ್ದು ಯಮರಾಜ ಹೇಳಿದಂತೆ, ಈ ಬ್ರಹ್ಮ ಏನು ಹಣೆ ಬರೆದಿದ್ದಾನೋ ಗೊತ್ತಿಲ್ಲ, ಗುಬ್ಬಚ್ಚಿ ನೋಡಿದ್ರೆ ಇಲ್ಲೇ ಐತೆ, ಇದ್ರ ಸಾವು ನೋಡಿದ್ರೆ ಸಪ್ತಸಾಗರದ ಆಚೆ ಯಾವುದೋ ಒಂದು ಪಟ್ರೆಲ್ಲ ಐತಂತಲ್ಲ ಅಂತ ಗರುಡ ದೇವಂಗಂತೆ. ಅಯ್ಯೋ ಯಮ್ಮ, ನೀನು ಇದಕ್ಕೆ ಒಳಗೆ ನೆಗಾಡ್ಕೊಂಡೋಗಿದ್ದು, ಗುಬ್ಬಚ್ಚಿ ನೋಡಿ ಎದ್ರಕೊಂಡು ನನ್ನ ಸಾಯಿಸ್ಬಿಡ್ತಾನಿಲ್ಲ ತಗೊಂಡೋಗಿ ಬಿಟ್ಟು ಬಂದಿದ್ದಕ್ಕೆ ನಾನು ಸಪ್ತಸಾಗರದ ಆಚೆ ಯಾವುದೋ ಗುಹೆ ಒಳಗೆ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಅಂದಾಗ ಅವಾಗ ಇದರಿಂದ ನೀನು ಅಲ್ಲಿ ಹತ್ತೇ ಬಿಟ್ಟಲೆ ಮರಮೇ. ಅದಕ್ಕೆ ಇದರಿಂದ ನಮಗೆ ಅರ್ಥ ಆಗೋದು ಏನು ಹೇಳಪ್ಪ? ಏನು ಹೇಳು? ನಾವು ಇಲ್ಲೇ ಅಡಗಿ ಇದ್ರು ನಮ್ಮ ಸಾವು ಬ್ರಹ್ಮಲಿಖಿತ. ಹಂಗಾಗಿ ಬ್ರಹ್ಮ ಈ ಥರ ಸಾಯ್ಬೇಕಂತ ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಅದ್ಯಾರು ತಪ್ಸಕ್ಕಾಗಲ್ಲ. ಕಾಯಿಲೆ ಬಂದರು ಬೇಗ ಸಾಯಲ್ಲ. ಚೆನ್ನಾಗಿ ಅಂದರೆ ಕಾಯಿಲೆ ಬಿದ್ದರೂ 100 ವರ್ಷ ಬದುಕ್ತಾರೆ, ಬೆಡ್ ಮೇಲೆ 100 ವರ್ಷ ಬದುಕ್ತಾರೆ. ಚೆನ್ನಾಗಿದ್ದರು ಕೈಕಾಲು ಗಟ್ಟಿಗಿದ್ದರು ಹೆಂಗ್ ಬರ್ದಿರುತ್ತೆ. ಯಾವುದೇ ಸಪ್ತಸಾಗರದ ಆಚೆ ಇದ್ರೂ ಕೂಡ ಇದರಿಂದ ಅರ್ಥ ಆಗ್ಬೇಕು
ಸಾವು ಅನ್ನೋದು ಭಗವಂತ ಬರ್ದಾಗ ಒಬ್ಬೊಬ್ರು ಬೀಗ್ತಾ ಇರ್ತಾರ, ಇವು ನಮ್ಗೆ ಏನು ರೋಗ ಇಲ್ಲ ಏನಿಲ್ಲ ಇದಿಲ್ಲ ಅಂತ. ಅದನ್ನೇ ಕೆಲವರು ಯಾರಿಗಾರೋ ಒಬ್ರಿಗೆ ಏನಾರು ಆಯ್ತಂದ್ರೆ ಏನಚ್ಚೂರು ನೋವಾದಕ್ಕೆ ಅವರು ಬಹಳ ಖುಷಿ ಪಡ್ತಾ ಇರ್ತಾರೆ. ಅವರಿಗೆ ಅಯ್ಯೋ ಅವರು ಏನು ಹಂಗೆ ಹಿಂಗೆ ಅವ್ರು ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಆಡ್ಕೊತಾ ಇರ್ತಾರೆ. ಆದ್ರೆ ಇದ್ರಲ್ಲೇ ಅರ್ಥ ಮಾಡ್ಕೋಬೇಕು, ಸಾವು ಅನ್ನೋದು ಬ್ರಹ್ಮ ಹೆಂಗ್ ಬರ್ದಿರ್ತಾನೆ ಅಂದ್ರೆ ಹಾಸಿಗೆ ಮೇಲೆ ಬರ್ದಿದ್ರು 100 ವರ್ಷ ಬದುಕಿರ್ತಾರೆ, ಉಸಿರಾಡ್ಕೊಂಡೆ 100 ವರ್ಷ ಬದುಕಿರ್ತಾರೆ. ಅದೇ ಚೆನ್ನಾಗಿ ಕೈಕಾಲು ಗಟ್ಟಿ ಇದ್ದಾರೆ ಏನಕ್ಕೆ ಸಾಯ್ತಾರೆ, ಅದೆಲ್ಲ ಬ್ರಹ್ಮ ಲಿಖಿತ ಅಲ್ವಾ ಫ್ರೆಂಡ್ಸ್? ತಿಳ್ಕೊಂಡು ಬಾಳ್ಬೇಕು. ಫ್ರೆಂಡ್ಸ್ ನಿಜ ಅದಂತೂ. ನೋಡು ಬ್ರಹ್ಮ ಬರ್ದಿದ್ದು ಎಲ್ಲಿ, ಸಪ್ತ ಸಾಗರ ಆಚೆ. ಅದು ಏನು ಗೌರವ ಜೊತೆ ಮಾತಾಡಕ್ ಕುಂತಾಗ ಮತ್ತೆ ಅದೇ ಬೈಗೋ ಹಂಗಾಯ್ತು. ನೀರು ತಮ್ಮತ್ತೀನಿ ಹೋಗ್ಬಿಟ್ಟು. ಕರೆಂಟ್ ಇಲ್ದ ನೀರು ಕುಡಿಯೋಕ್ಕಾಗ್ತದೆ. ಫ್ರೆಂಡ್ಸ್ ಯಜಮಾನ್ರು ಬಂದು ಫಿಲ್ಟ್ರ್ ನೀರು ತೊಗೊಂಬರ್ತೀನಿ ಅಂತ ಹೋದ್ರು. ಯಾಕೋ ನಮ್ಮ ಬೋರ್ವೆಲ್ಲು ಒಂದು 3 ದಿನದಿಂದ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ, ಕರೆಂಟೇ ನೀಟಾಗಿ ಪಾಸ್ ಆಗ್ತಾ ಇಲ್ಲ. ಇದು ನೀರು ಕುಡಿಯೋದಕ್ಕೆ ನೀರಿರಲಿಲ್ಲ, ಬಳಸೋದಕ್ಕಾದರೆ ಸಿಂಟೆಕ್ಸಲ್ಲಿದ್ದಾವೆ ಮತ್ತು ಡ್ರಮ್ಮಲ್ಲಿದ್ದಾವೆ. ಈ ನೀರು ಕುಡಿಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಿಲ್ಟ್ರ್ ನೀರು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಮೊಟ್ಟೆನ ಬೇಯಿಸಿ ಎಲ್ಲ ಸಿಪ್ಪೆ ಬಿಡಿಸಿದ್ದೆ. ಅದಕ್ಕೆ ಇವಾಗ ಬಿರಿಯಾನಿ ಮೊಟ್ಟೆ ಎಗ್ ಬಿರಿಯಾನಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಅವ್ರು ಇನ್ನೂ ಬರಲಿಲ್ಲ. 2 ಕಿಲೋಮೀಟ್ರ್ ಹೋಗಬೇಕು ನೀರು ತರೋದಕ್ಕೆ ಅಂತ ಅಂದ್ಬಿಟ್ಟು. ನಾವಿರೋದು ತೋಟದ ಮನೆ ಅಲ್ಲ, ಹಾಗಾಗಿ ಅವರು ಊರೊಳಗೆ ಹೋಗಬೇಕು ನೀರು ತರೋದಕ್ಕೆ. ಮೂಟೆ ಎತ್ತತೀಯ, ಇದನ್ನ ನೋಡಿದ್ರೆ ನಿರಾರಿಸಿ ಎತ್ಕೊಂಬರಕ್ಕೆ. ಅದು ಏನು ಈಗ ನಾವಿದ್ದಾಗ ಒಂದು ಬೆಲ್ಟೆ ಬಿಚ್ಚಕ್ಕೆ ನಮ್ಮ ಕೈಲೇ ಕೊಡ್ತೀರಾ, ಇಲ್ಲ ಅಂದ್ರೆ ಅದೇ ಒಂದು ಯಾವ್ದಾರ ಒಂದು ಇದ್ದೆ ಏಯ್ ಹುಚ್ಚು ಬಾಯ್, ಯಾಕೆ ಮತ್ತೆ ಎಲ್ಲ ಹಿಂಗೆ ಮಾಡಾಕಿದ್ವಿ. ಹೀರೋ ಎಗ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಇಲ್ಲ ಎಗ್ ಬಿರಿಯಾನಿ ಮೊಟ್ಟೆ ನೋಡ್ರಿ, ನಾವೇನಾರ ಒಂಚೂರು ಮೊಟ್ಟೆ ಹೊಡೆದಾಕ್ಬಿಟ್ರೆ ಹೊಡೆದಾಕ್ಬಿಟ್ರೆ ಅಂತ ಬೈತೀಯ. ಕಡೆ ಯಾವ ಡಿಗ್ ಮೇವು ಕೊಡ್ತಿರ್ತಾನೆ ಇಲ್ಲಿ ಇಕ್ಕಿದ್ನ ಇವನ್ನ ಬಿಡ್ಬೋದು, ಬಿಟ್ರೆ ಕೋಳಿ ಮರಿಗಳು ಕದಿತಾನೆ. ಕೋಳಿ ಮರಿ ಕಳ್ಳ, ಅದಕ್ಕೋಸ್ಕರ ಬಿಡಲ್ಲ ಇವನ್ನ. ತರ ಅಕ್ಕಿ ಇದ್ವಲ್ಲ, ಅಕ್ಕಿನೂ ಮಿಕ್ಸ್ ಮಾಡಿಕೊಟ್ರೆ ಚಂದ ಕಣ. ಹಳೆ ಅಕ್ಕಿಗಳವ, ನೀನು ತಿಂತೀಯ ನೋಡಿಲಿ, ನಿನಗಲ್ಲ ಇದೆ ಇವ್ರಿಗೆ. ಅವ್ರಿಗೆ ಸಪ್ರೇಟ್, ನಿನಗೆ ಸಪ್ರೇಟು, ಎಲ್ಲರಿಗೂ ಸಪ್ರೇಟು. ಚಿಲಾಡ್ರೆ ಬಿಡ್ತೀನಿ. ಬರುವಲ್ಲಿ ತಡ್ತಾರೆ ನೋಡಿಲಿ ಎಲ್ಲ ಇಟ್ಕೊಂಡ್ಲು. ಏ ನೋಡಲ್ವಲ್ಲ, ನಿನ್ನೆ ಚೆನ್ನಾಗೇ ಇರ್ಲಲ್ಲ. ಈ ಕಡೆ ನೋಡಿದೆ ಗುದ್ಗಿದಿಸ್ಕೊಂಡ್ಲ. ಕೊಂಡಿಗೆ ಏಟಾಯ್ತು ನೋಡಿಲಿ, ನಿನ್ನೆ ಚೆನ್ನಾಗೇ ಇತ್ತು. ಕೊಂಡಿ ಇದಾಯ್ತು. ಏ ಏನೋ ಗುಳ್ಳೆ ಎದ್ದೈತೆ. ಗುಳ್ಳೆಲ್ಲ ಏನೋ ಹಂಚಿ ಕಟ್ಟಿ ಹೋಯ್ತಲ್ಲ, ಕಣ್ಣಿ ತಿಳ್ಕೊಂಡವಳೆ. ಯಾವಾಗ ಡ್ರಾಪ್ ತರಬೇಕು, ಮೆದತ ಇತ್ತಿನ ಹೋಯ್ತಲ್ಲ ಅಲ್ಲಿ ಅಲ್ಲಿ ಒಂದು ಡ್ರಾಪ್ ತಗೊಂಬ. ಇರೋದು ಒಂದು ಹೆಣ್ಣು ಮರಿ ಐತದು, ಅದೇ ಹಂಚಗಡೆ ತಿನ್ನಕ್ ಹೋಯ್ತದೆ. ಹುಲ್ಲು ಕೀಳಕ್ ಹೋಯ್ತಲ್ಲ, ಕಣ್ಣಿಗೆ ಇಟ್ಕೊಬಿಟ್ಟದು. ನೆನ್ನೆ ಚೆನ್ನಾಗೈತಪ್ಪ. ನೆನ್ನೆ ಅದೇ ನೆನ್ನೆ ಎಲ್ಲ ಹಂಗಾರೆ ಅಲ್ಲಿ ಕಡ್ಡಿ ತಿನ್ನಕ್ಕೆ ಹೋಗೋ ತೋಟ್ನಲ್ಲಿ ಅಲ್ಲಿ ಮರ್ತೈತಾ? ಮರ್ತೈತೆ ನಿಧಾನ. ಮಸಾಲೆ ಎಲ್ಲ ಹಾಕಿದ್ದೀನಲ್ಲೇ.
ಕುದಿಯೋ ನೀರಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದೈತಲ್ಲ ಹುಸಿ. ಮೊಸರು ಕುಯ್ ನೋಡಿ ಬಸ್ಕತ್ತೀಯಾ? ನಮ್ಮ ನೋಡಲಿಲ್ಲಾದರೆ ಗಂಜಿ ತೊಳೆದು ಅಕ್ಕಿ ತೊಳೆದು ನೀರು ವೇಸ್ಟ್ ಆಗೋಲ್ಲ. ಸಿಟಿಲಾದ್ರೆ ಎಲ್ಲ ತೊಳೆದು ಬಿಟ್ರೆ ಹಂಗೆ ಕೆಳಕ್ಕೆ. ಅಲ್ಲೇಂದ್ರೆ ಏನೋ ಸ್ವಲ್ಪ ಸೇರಿರೋದು ಇನ್ನೇ ಮಾಡ್ತಾರೆ. ರೈತರಿಗೆ ಒಂದು ಹುಲ್ಕಡ್ಡಿನೂ ವೇಸ್ಟ್ ಆಗೋಲ್ಲ ಅಂತಾರಲ್ಲ, ಅದಕ್ಕೆ ಒಂದು ಹುಲ್ಕಡ್ಡಿ ಒಂದು ಬೆಣೆಗೂ ಬೇಕಾಗುತ್ತೆ. ಇವಳು ಕಲರ್ ಕಾಣ್ತೈತಲ್ಲ, ಗ್ರೀನ್ ಕಲರ್. ಕೊತ್ತಂಬರಿ ಸೊಪ್ಪು ಅರ್ದಿದೆಯಾ ಜಾಸ್ತಿ? ಉಪ್ಪು ನೋಡೋಕೆ ಆಮೇಲೆ ಕಮ್ಮಿ ಆದ್ರೆ ಬೇಕಾದ್ರೆ ನಡೀತದೆ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಕಮ್ಮಿ ಇದ್ದರೆ ಅರ್ಧ ಸ್ವಲ್ಪ ತಿನ್ಬಿಡ್ಬೋದು. ಈಗಲೇ ಘಮ ಘಮ ಅಂತೈತೆ. ಬಾಕ್ಸ್ ಒಂದು 3 ಬಾಕ್ಸ್ ಹಾಕ್ಬಿಡು. 1 ಬಾಕ್ಸ್ ಹಾಕಿರೆ ಅದ್ರಲ್ಲಿ ಹೊಸಿ ತಗೊಂಬಿಟ್ಟು ಬಂದಿರ್ತೀವಿ. ತಳಗಡೆದೆಲ್ಲೂ 3 ಬಾಕ್ಸ್ ತಿಂತೀನಿ. ನೀ ಚಿತ್ರಾನ್ನ 3 ಬಾಕ್ಸ್ ಹಾಕಿರಿ ಯಾರು ತಿಂತಾರೆ? ಇದನ್ನಾದ್ರೆ 3 ಬಾಕ್ಸ್ ಹಾಕು, ತಿನ್ನಲಿ ಅನ್ನೋದು. ಅದ್ಯಾಕೆ ಒಂದು ಅಂಕಿ ತಕ್ಕಿದೆಯಲ್ಲ? ಅದು ಅಲ್ಲೇನೋ ಕೆಲಸ ಮಾಡೋಣ ಅಂತ ಹೋದೆ, ಹೋಯ್ತು. ಅದ್ರೊಳಗೆ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಬಿಟ್ಟಿನಿ. ಅದ್ರೊಳಗೆ ಮೊಟ್ಟೆ ಹಾಕಿ ಮೊಟ್ಟೆ ಬಿರಿಯಾನಿ. ಬಿರಿಯಾನಿ ರೆಡಿ. ಅಕ್ಕಡಿಗೆ ಎಲ್ಲರೂ ಎತ್ತಿ ಕುದಪ್ಪ. ಎಣ್ಣೆ ತರಲಿಲ್ಲ. ಎಣ್ಣೆ ತಗೊಂಡ್ಬಿಡ್ತೀನಿ ಸರ್. ಓಲೆ ಆಗ್ಬಿಟ್ಟು ಮೊಟ್ಟೆ ಯಾವಾಗ ಹೊಡೆದೋದು? ಮೊಟ್ಟೆ ಈಗ ಹೊಡೆದೋದಕ್ಕಲ್ಲ, ಒಂದು ಹೊಡೆದೋಯ್ತು. ಹಂಗೆ ಹಾಂ, ಅದ್ಯಾಕೆ ಹೊಡೆದಾಗ್ತಪ್ಪ? ಈಗ ಸಿಂಗಲ್ ಆಪೈಲ ಒಂಚೂರು ಹೊಡೆದೋದಂಗೆ ಸಿಂಗಲ್ ಆಪಲ್ ತೆಗೆದ್ರೆ ನಿನಗೆ ಒಂದು ಕಿರುಟ ಜಾಸ್ತಿ ಕಿರುಟ ಕೊಡ್ತೀನಿ. ಈ ಗುರುಪ್ರೇಷೆ ಮದುವೆಗೆಲ್ಲ ಗಂಡು ಮಕ್ಳಿಂತ ಹೆಣ್ಮಕ್ಳು ಹೋದ್ರೆ ಚೆಂದ ಕಳ್ಳ. ನೋಡಿ ಇರ್ತಾವೆ ಎಲ್ಲ ಗಿಫ್ಟ್ಗಳು ಕೊಡ್ತಾರ. ನೋಡಿ ಯಾವ ಥರ ಇದು ಗಿಫ್ಟ್ ಒಳ್ಳೆ ಫಸ್ಟ್ ಕೇಳ್ಕೊಳ್ಳೋ ಚೆನ್ನಾಗಿ. ನಾನೊಂದು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡು. ಹೇಳು ಒಂಥರಾಗಿ. ಏನು ಗೊತ್ತಾ, ಒಬ್ರು ನನ್ನ ಸಬ್ಸ್ಕ್ರೈಬರು ಕಾಮೆಂಟ್ ಮಾಡಿದ್ರು. ಏನಂತ ಗೊತ್ತಾ, ನಿಮ್ಮನ್ನ ಯಾರು ನೋಡ್ಕೊತಾರೆ, ಯಾರು ನಿಮ್ಮ ಬಾಣಿತನ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿದ್ರು. ಅದಕ್ಕೆ ನೀನು ಆನ್ಸರ್ ಮಾಡ ಅಂದರೆ ಅಮ್ಮ ಇಲ್ವಲ್ಲ, ಹಂಗಾಗಿ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಿನ್ನ ಆನ್ಸರ್. ಬಾಣ್ತನ ಯಾರು ಮಾಡ್ತಾರಂತ? ಇವಾಗ ತಿಂಡಿ ಎಲ್ಲ ಎಲ್ಲ ಇದೆಲ್ಲ ಬಾಣ್ತನ ಮಾಡ್ದಂಗೆ. ಹಂಗಲ್ಲ, ಬಾಣಿತನ ಅಂತ ಅಂದ್ರೆ ಈಗ ಪಾಪ ಆದ್ಮೇಲೆ ಬಾಣಿತನ ಮಾಡ್ತಾರಲ್ಲ, ಅದನ್ನ ಯಾರು ಮಾಡ್ತಾರೆ? ಮನೆ ನಾನೇ ಮಾಡ್ತೀನಿ, ಮನ್ಸ ನಾನೇ ಮಾಡ್ತೀನಿ. ನಮ್ಮ ಅಕ್ಕ ತಗೊಂಡ್ಬಿಡ್ತೀನಿ, ತಿಂಡಿ ತಿನ್ಬಿಟ್ಟು ಬಾಣ್ತನ ಮಾಡ್ತೀನಿ. ಫ್ರೆಂಡ್ಸ್ ಕೇಳಿದ್ರಲ್ಲ, ಮೆಸೇಜ್ ಹಾಕಿದ್ರಲ್ಲ, ಅವ್ರ ನೇಮು ಮರ್ತೋಯ್ತು ನನಗೆ. ನಿಮ್ಮದು ಬಾಣಿತನ ಎಲ್ಲ ನಿಮ್ನ ಯಾರು ನೋಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿದರು. ಅದಕ್ಕೆ ನನ್ನ ಆನ್ಸರ್ ಏನಂತ ಅಂದರೆ, ಅದ್ರ ಬಗ್ಗೆ ಚಿಂತೆ ಬೇಡ, ಫಸ್ಟು ಮಾಡು, ಆಮೇಲೆ ಬಾಣ್ತನ ಮೊದಲು ಹೊಡಲ್ಲ. ಅದೆಲ್ಲ ಹೇಳಿದ್ದು ಫ್ರೆಂಡ್ಸ್. ಅದೆಲ್ಲ ಏನಂದರೆ, ನನ್ನ ಗಂಡನೇ ಎಲ್ಲ ನೋಡ್ಕೊಳ್ಳೋದು. ಸದ್ಯಕ್ಕೆ ನಾನು ನೋಡ್ಕೊಳ್ಳೋರು ಯಾರೂ ಇಲ್ಲ. ನಮ್ಮ ಅಪ್ಪನ ಕೈಲಿ ಫಸ್ಟೇ ಆಗಲ್ಲ. ನಮ್ಮ ಅಪ್ಪನ ನೋಡಿದ್ದೀರಲ್ಲ ಎಷ್ಟು ವಯಸ್ಸಾಗೈತೆ ಅಂತ. ನಮ್ಮ ಅಪ್ಪನ ಕೈಲಿ ನೋಡ್ಕೊಳ್ಳೋದಕ್ಕಾಗಲ್ಲ, ನಮ್ಮ ಅಪ್ಪನ್ನೇ ನಾವು ನೋಡ್ಕೋಬೇಕು. ಹಂಗಾಗಿ ನಮ್ಮ ಅಪ್ಪನ ಕೈಲಿ ನೋಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ನನಗೆ ಅಂತ ಇನ್ಯಾರೂ ಇಲ್ಲ ನೋಡ್ಕೊಳ್ಳೋರು. ಹಾಗಾಗಿ ನನ್ನ ಗಂಡನೇ ಪ್ರತಿಯೊಂದು
ಈಗ ಏನೇ ಇದಾಯ್ತಂದ್ರೂ ನನ್ನ ಗಂಡನೇ ಪ್ರತಿಯೊಂದು ನೋಡ್ಕೊಳ್ಳೋದು. ನಾನು ಹೇಳಿದ್ದೀನಿ, ಆಸ್ಪತ್ರೆ ವಿಷಯನೇ ಆಲ್ರೆಡಿ ಹೇಳಿದ್ದೀನಿ. ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆದಾಗ ಯಾರೂ ಸಹ ಬಂದು ನೋಡಿರಲಿಲ್ಲ, ನನ್ನ ಗಂಡನೇ ಪ್ರತಿಯೊಂದು ಸಹ ನೋಡಿದ್ದು. ಹಾಗೆ ನನ್ನ ಗಂಡನೇ ಎಲ್ಲ ನೋಡ್ಕೊಳ್ಳೋದು. ಅದೇನ ಯಾಕೋ ನನ್ನ ನಾಯಿ ಹೋಯ್ತೈತೆ ಅದಕ್ಕೆ. ಅವಳ ಆಪಲ್ ಒಳಗೆ ಸೂಪರ್ ಬಂದ ಹಾಕಿ. ಮೊಟ್ಟೆ ಒಂದೇ ಒಂದು ಹಾಕೋ ಸಾಕು. ಏನಾಗತ್ತ ಹೊಡ್ಕೊಂಡು ತಿನ್ನೋದಿದೆ. ಸಾಕು ಸಾಕು. ಚೂರು ಅರ್ಧ ಆಪಲ್ ಬೇಡ ಸಾಕು, ಚೂರು ಹಾಕು. ಸ್ವಲ್ಪ ಆಪಲ್. ಬಿಸಿ ಬಿಸಿ. ಬನ್ನಿ ಎಲ್ಲ ಬಿಸಿ ಬಿಸಿ ಎಲ್ಲರೂ ತಿಂಡಿ ಮಾಡೋಣ. ಬೆಳಗ್ಗೆನೆ ಮೊಟ್ಟೆ ಬಿರಿಯಾನಿ ಆಫೈಲು ನನ್ನ ಗಂಡನಿಗೆ. ಸೈಡ್ ಸಿಗಲಿ ಹಣ್ಣು ಚಿಟಿ ಕಡೆ ಒಂದು ಇದ್ರ ಮೇಲೆ ಕರಲ ಆ ಥರ. ಮಕ್ಕ ತಕೊಂಬೋಗ ನೀನು. ಗೊಂಬೆ ಅಲ್ಲಿ ಕುಂತೋಳಿ ಎಲ್ಲ ಓದ್ಕೊಂಡು ಹೋಗ್ಬಿಟ್ರಲ್ಲ, ಇಲ್ಲಿ ಏನು ಬಿಡ್ದಂಗೆ ಅಂತ. ಮಕ್ಕ ತಗೊಂಬ. ಚೆನ್ನಾಯ್ತಾ? ತಿಂತಂಗ್ಯಾ ಟೇಸ್ಟಲ್ಲ. ಹೋಗ ಮಕ್ಕ ತಗೊಂಬಂತೆ ಇರು. ಜಲ್ದಿ ಹೋಗಿ ಮಕ್ಕ ತಗೊಂಬ. ನಾನು ತಿನ್ಬಿಟ್ಟು ಕ್ಯಾಸ್ ಟೈಮ್ ಏನವ ಇವು ಬ್ಯಾಗ್ ಬಂದು ಇವು ಒಂಚೂರು ಹಾಕ್ಬಿಟ್ಟು ತಳಿ ನಿಮ್ಮದು. ಯಾರು ಡಿಸ್ಟರ್ಬ್ ಮಾಡಿಬಿಡಿ ಅಯ್ಯ.